ಇನ್ನು ಅವಂತಿಪುರದಲ್ಲೂ ಕೂಡ ಸೇನಾ ಪಡೆ ಆಪರೇಷನ್ ಅನ್ನು ನಡೆಸಿದೆ. ನಾಡರ್ ಮತ್ತು ಟ್ರಾಲ್ ಪ್ರದೇಶದಲ್ಲಿ ಅವಿತಿದ್ದಾರೆ ಉಗ್ರರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. 2-3 ಜನ ಉಗ್ರರು ಅವಿತಿರುವ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಅವಂತಿಪೋರ ಇವೆಲ್ಲವೂ ಕೂಡ ಉಗ್ರರ ಅಡಗು ತಾಣಗಳು ಒಂದು ಕಾಲದಲ್ಲಿ. ನಾಡರ್, ಟ್ರಾಲ್ ಮತ್ತು ಪುಲ್ವಾಮಾ ಜಿಲ್ಲೆಯ ಟ್ರಾಲ್ ಪ್ರದೇಶದ ನಾದಿರ್, ಅದಾದಮೇಲೆ ಕಥುವಾ ಜಿಲ್ಲೆಯ ಗಂಗ್ವಾಲ್, ಇವೆಲ್ಲವೂ ಕೂಡ ಉಗ್ರರ ಸ್ವರ್ಗ. ಅಲ್ಲಿ ಇವಾಗ ಉಗ್ರರು ಅಡಗಿದ್ದಾರೆ, ಅವಿತಿದ್ದಾರೆ. ಎಲ್ಲ ದಟ್ಟ ಕಾನನ, ದೊಡ್ಡ ದೊಡ್ಡ ಕಾಡುಗಳಿವೆಲ್ಲ. ಆಮೇಲೆ ಕಣಿವೆ ಪ್ರದೇಶ, ಹೇಳಿ ಕೇಳಿ. ನಿಮಗೆ ಇಲ್ಲಿ ಹುಡುಕೋದು ಕೂಡ ತುಂಬ ಕಷ್ಟ. ಯಾವ ದಿಕ್ಕಿನಿಂದ ಈ ಉಗ್ರರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕಳೆದ 3 ದಿನಗಳಿಂದ ಭದ್ರತಾ ಪಡೆ ಮತ್ತು ಸೇನೆಯವರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದೆ ಈ ಕೂಂಬಿಂಗ್ ಆಪರೇಷನ್ನಲ್ಲಿ. ಸೊ ಈಗಲೂ ಕೂಡ ಒಬ್ಬನ್ನ ಹೊಡೆದಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಏನು ಟೋಟಲ್ ಅಪ್ಡೇಟ್ಸ್ ಏನಿದೆ ಈ ವಿಚಾರವಾಗಿ? ಅರವಿಂದ್, ಕಳೆದ 3 ದಿನಗಳಿಂದ ನಿರಂತರವಾಗಿ ಈಗ ಕೋವಿಡ್ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಒಂದ್ ರೀತಿ ಮಿಷನ್ ಕ್ಲೀನ್ ಕಾಶ್ಮೀರ ಆರಂಭ ಆಗಿರುವಂತದ್ದು. ಸೊ ಹೀಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದಾವೆ ಅವುಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಅಲ್ಲಿ ಟ್ರೇಸ್ ಔಟ್ ಮಾಡಿ ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡುವಂತ ಕೆಲಸಗಳನ್ನ ಕೂಡ ಈಗ ನಿರಂತರವಾಗಿ ಮಾಡ್ಲಾಗ್ತಾ ಇರುವಂತದ್ದು. ಇವತ್ತು ಕೂಡ ಪುಲ್ವಾಮಾ ಜಿಲ್ಲೆಯ ಸ್ಟಾಲ್ ನ ನಾದಿರ್ ಅನ್ನುವಂತ ಗ್ರಾಮದಲ್ಲೂ ಕೂಡ ಭಯೋತ್ಪಾದಕರು ಇರುವಂತ ಮಾಹಿತಿ ಲಭ್ಯ ಆಗಿತ್ತು. ಈಗ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಸುತ್ತುವರೆದು ಅಲ್ಲಿ ಈಗ ಒಬ್ಬನ್ನ ಹೊಡೆದಾಕುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮತ್ತೊಂದ್ ಕಡೆ ಕಥುವಾ ಅಲ್ಲೂ ಕೂಡ ಒಬ್ಬ ಭಯೋತ್ಪಾದಕನ ಎನ್ಕೌಂಟರ್ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇನ್ನು ಕೂಡ ಕೆಲವರು ಭಯೋತ್ಪಾದಕರು ಇರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇಡೀ ಪ್ರದೇಶವನ್ನ ಸುತ್ತುವರೆದು ಸರ್ಚಿಂಗ್ ಆಪರೇಷನ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಚಿಂಗ್ ಆಪರೇಷನ್ ಮುಂದುವರಿಯುತ್ತೆ. ಆಪರೇಷನ್ ಕ್ಲೀನ್ ಕಾಶ್ಮೀರ ಇದು ಆಗಬೇಕಿದೆ ಆ್ಯಕ್ಚುಲಿ. ಈಗ ಓರ್ವ ಉಗ್ರನನ್ನು ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಈಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ